ಇನ್ನೊಬ್ರಿಗೆ ಕೇಳಕ್ಕೆ ಹೋಗಬೇಡ ನೀನು. ದೇವ್ರು ಅದಾನ ಇಲ್ಲ ನೋಡ್ರಿ. ನಮ್ಮ ಬಾಯಾಗ 32 ಹಲ್ಲು ಕೊಟ್ಟನ ಭಗವಂತ. ಎಷ್ಟು ಕೊಟ್ಟನ? 32 ಹಲ್ಲುಗಳು ಕೊಟ್ಟಾನ. ದೌಡಿ ಹಿಂದೆ ಕೊಟ್ಟಾನ, ಚೂಪವಾದ ಮುಂದೆ ಕೊಟ್ಟಾನ. ಕಬ್ಬು ತಿನ್ನಬೇಕಾಗಿತ್ತು ಅಂದ್ರೆ ನಾವು ಹಿಂಗೆ ಸುಲಿದು ತಿಂತೀವಿ, ಅದು ಚೂಪದವು. ದೌಡಿ ಮುಂದೆ ಕೊಟ್ಟರೆ ಸುಲಿಯಾಕೆ ಬರ್ತಿತ್ತ? ಬರಲ್ಲ. ಎಷ್ಟು ಬುದ್ಧಿವಂತದನವ. ಮುಂದೆ ಚೂಪ್ ಕೊಟ್ಟಾನ, ಹಿಂದೆ ಮೆಲ್ಯಾಕ ಏನಾರ ಗಟ್ಟಿಯಾದ ಪದಾರ್ಥವನ್ನು ತಿನ್ನಬೇಕಾಗಿತ್ತು ಅಂದರೆ ಹಿಂದೆ ದೌಡಿ ಕೊಟ್ಟಾನ, ಸುಲ್ಯಾಕ ಮುಂದೆ ಚೂಪ್ ಕೊಟ್ಟಾನ. ಇವ ಹಿಂದೆ ಕೊಟ್ಟಿದ್ದು ಇವ ಮುಂದೆ ಕೊಟ್ಟಿದ್ದವ್ರ ಪರಿಸ್ಥಿತಿ ಏನಾಯ್ತೈತೆ ಹೇಳ್ರಿ. ಹ್ಯಾಂಗೆ ಉಂತಿದ್ದೀರಿ ನೀವು? ರೊಟ್ಟಿ ಹ್ಯಾಂಗೆ ಉಂತಿದ್ದೀರಿ? ಚಪಾತಿ ಹ್ಯಾಂಗೆ ಉಂತಿದ್ದೀರಿ? ಸ್ವಲ್ಪ ವಿಚಾರ ಮಾಡ್ರಿ. ಅಲ್ಲೇ ಕುತ್ಕೊಂಡು ನೀವು ಹ್ಯಾಂಗೆ ಉಣ್ಬೇಕಂತ ಅಲ್ಲೇ ಮಾಡ್ಕೊರಿ ನೋಡ್ರಿ. ಅಲ್ಲೇ ಕುತ್ಕೊಂಡು ಮಂಗೆ ಪರಮಾತ್ಮ ಇಲ್ಲ ಅಂತ ಹೆಂಗೆ ಅಂತೀರಿ? ಭಗವಂತ ಇಲ್ಲ ಅಂತ ಹೆಂಗೆ ಅಂತೀರಿ ಹೇಳ್ರಿ ನೀವು? ಈಗ ಮೆದುಳು ಇಲ್ಲಿ ಕೊಟ್ಟಿದ್ದಾನೆ, ಕಣ್ಣು ಇಲ್ಲಿ ಕೊಟ್ಟಿದ್ದಾನೆ, ಕಿವಿ ಕೊಟ್ಟಿದ್ದಾನೆ, ಬಾಯಿ ಕೊಟ್ಟಿದ್ದಾನೆ, ಎಲ್ಲ ಕೊಟ್ಟಿದ್ದಾನೆ. ಈ ಬಾಯಿ ಇಲ್ಲಿ ಕೊಟ್ಟಿದ್ದ ಅಂತಂದ್ರೆ ಹೆಂಗೆ ಮಾಡ್ತಿದ್ದೀರಿ ನೀವು? ಈ ಕಣ್ಣು ಇಲ್ಲಿ ಕೊಟ್ಟರೆ ಹೆಂಗೆ ಮಾಡ್ತಿದ್ದೀರಿ? ಕಿವಿ ಇಲ್ಲಿ ಕೊಟ್ಟರೆ ಹೆಂಗೆ ಮಾಡ್ತಿದ್ದೀರಿ? ಎಲ್ಲಿ ಇಡ್ಬೇಕು ಅಲ್ಲೇ ಎಲ್ಲ ಇಟ್ಟಾನ ಪರಮಾತ್ಮ. ಎಲ್ಲ ಇಲ್ಲೇ ಇಟ್ಟಾನ. ಇದ್ರ ಕಿಮ್ಮತ್ತು ನಮಗೆ ಗೊತ್ತಿಲ್ಲ. ಇದು ಶರೀರ ದೇವರು ಕೊಟ್ಟ ವರಪ್ರಸಾದ. ಕಿಮ್ಮತ್ತ ಕಟ್ಟಕ್ಕಾಗಂಗಿಲ್ಲ ಈ ಶರೀರದ. ಲಿವರ್ ನೋಡ್ರಿ ನೀವು, ಕರೋಡೋ ರೂಪಾಯಿಗೆ ಮಾರ್ತದ. ಒಂದು ಲಿವರ್ ಕರೋಡೋ ರೂಪಾಯಿಗೆ ಮಾಡ್ತದೆ. 2 ಕಿಡ್ನಿ ಅದಾವ ನಮ್ಮ ಹತ್ತಿರ. 25-50 ಲಕ್ಷಕ್ಕೆ ಒಂದೊಂದು ಕಿಡ್ನಿ ಮಾಡ್ತದ. ಮೆದುಳದ, ಅದಕ್ಕೆ ಬೆಲೆನೇ ಕಟ್ಟಕ್ಕಾಗಂಗಿಲ್ಲ. ಈಗ ಎಲ್ಲ ಚಂದದ, ಇದ್ರ ಕಿಮ್ಮತ್ ನಮಗೆ ಗೊತ್ತಿಲ್ಲ. ಕಿವಿ ಕೊಟ್ಟಾನ ಪರಮಾತ್ಮ. ಕಿವುಡಿದ್ದೋರಿಗೆ ಕೇಳಿ ನೀವು ಹೆಂಗದ ಪರಿಸ್ಥಿತಿ ಅಂತ ಹೇಳಿ ಅವನಿಗೆ ಗೊತ್ತಿರ್ತದ. ಕಣ್ಣಿಲ್ದವ್ರಿಗೆ ಕೇಳಿ ಗವಾಯಿ ಕೂತ್ಕೊಂಡಿದ್ದಾರೆ, ಕಣ್ಣಿನ ಕಿಮ್ಮತ್ ಏನದ ಅಂತ ಗೊತ್ತಿರ್ತದ. ಎಷ್ಟು ಕರೋಡೋ ರೂಪಾಯಿ ಕೊಟ್ಟರು ಕಣ್ಣು ಬರ್ತದ? ಬರಲ್ಲ. ಎಲ್ಲ ಪರಮಾತ್ಮ ಕೊಟ್ಟಾನ. ಇಷ್ಟೆಲ್ಲ ಸುಂದರವಾಗಿರುವಂಥ ಶರೀರವನ್ನು ದೇವರು ವರಪ್ರಸಾದವಾಗಿ ಕೊಟ್ಟಿದ್ದಾನ. ಆ ದೇವರಿಗೆ ಭಕ್ತಿ ಸಮರ್ಪಣೆ ಮಾಡುವಂಥ ವಿನಯ ಗುಣಗಳು ಮನುಷ್ಯನ ಹತ್ತಿರ ಇರಲಿಲ್ಲ ಅಂತಂದ್ರ ಉಪಯೋಗ ಏನದ ಹೇಳ್ರಿ? ಅದಕ್ಕೆ ಹೇಳಿದ್ರು ಶರಣರು, ಒಂದೊಂದು ಜೀವಿಯಲ್ಲಿ, ಒಂದೊಂದು ಪ್ರಾಣಿಯಲ್ಲಿ ಒಂದೊಂದು ಗುಣ ಅದ. ಮಧುರ ಗುಣವ ಇರುವೆ ಬಲ್ಲುದು, ವಾಯು ಗುಣವ ಸರ್ಪವ ಬಲ್ಲುದು, ಗೋತ್ರದ ಗುಣವ ಕಾಗೆ ಬಲ್ಲುದು, ವೆಳೆಯ ಗುಣವ ಕೋಳಿ ಬಲ್ಲುದು. ಮನುಷ್ಯ ಜನ್ಮದಲ್ಲಿ ಹುಟ್ಟಿ ಶಿವಭಕ್ತ ಶಿವಜ್ಞಾನಿ ಆಗದಿದ್ದರೆ ಆ ಕಾಗೆ ಕೋಳೆಕ್ಕಿಂತ ಕರಕಷ್ಟ ಕಾನ ಕಲಿದೇವರ ದೇವ. ಏನು ಪ್ರಾಣಿಗಳಿಗೆ ಉದಾಹರಣೆ ಕೊಟ್ಟು ನಮ್ಗೆ ಹೋಲಿಸ್ತಾರಲ್ಲಿ ಶರಣರು. ಮಧುರ ಗುಣವ ಇರುವೆ ಬಲ್ಲುದು. ಇರುವೆ ಗೊತ್ತಿರ್ತದ ರುಚಿಯಾಗಿರುವಂಥ ಪದಾರ್ಥ ಎಲ್ಲಿ ಅದ ಅಂತ ಹೇಳಿ ಅದಕ್ಕೆ ವಿಶೇಷವಾಗಿರುವಂತಹ ಗುಣ ಅದ. ನೀವು ಎಲ್ಲಿನೂ ಇಡಲಿ ಸಕ್ಕರೆ ಅಲ್ತನ ಅದು ಹೋಗ್ತದ. ಮಧುರ ಗುಣವ ಇರುವೆ ಬಲ್ಲುದು. ಸರ್ಪ ಗುಣ, ವಾಯು ಗುಣವ ಸರ್ಪ ಬಲ್ಲುದು. ಗಾಳಿ ಕುಡ್ದ ಎಷ್ಟೋ ದಿನ ಆಹಾರ ಇರಲಿಲ್ಲ ಅಂತಂದ್ರೂ ಈ ಗಾಳಿ ಮೇಲೆ ಬದುಕ್ತದ ಸರ್ಪ. ಅದ್ರ ಗುಣ ಅದಕ್ಕೆ ನಾವು 1 ದಿನ 2 ದಿನ 4 ದಿನ 5 ದಿನ 1 ತಿಂಗಳು 2 ತಿಂಗಳು ನಾವು ಗಾಳಿ ತಗೊಂಡು ಬದುಕ್ತೀವಿ. ಆಮೇಲೆ ಬದುಕಕ್ಕೆ ಸಾಧ್ಯ ಇಲ್ಲ. ಅದು ವರ್ಷಾನುಗಂಟ್ಲೆ ಬದುಕ್ತದದು. ಗೋತ್ರದ ಗುಣವ ಕಾಗೆ ಬಲ್ಲುದು. ಗೋತ್ರ ಅಂತಂದ್ರೆ ಗಣಗಳು, ಅದರ ಗುಂಪು, ಅದರ ಬಾಂಧವರು.
ವಿಶೇಷವಾಗಿರುವಂತಹ ಗುಣ ಅದ. ಎಲ್ಲರ ಹಾದಿ ಬೀದಿಯಲ್ಲಿ ಒಂದು ಕಣ ಬಿದ್ದಿತ್ತಂತಂದ್ರೆ ನೋಡ್ತದ, ಹಸುರಾಗ್ಯಾವ, ಬಹಳ ಹಸುವಾಗ್ಯಾವ. ನೋಡ್ತದ, ನೋಡಿದ ತಕ್ಷಣ ನಾ ಒಬ್ಬನೇ ತಿನ್ಬೇಕಂತ ಅನ್ನಂಗಿಲ್ಲ. ಕಾ 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 ಅಂತದ. ತನ್ನ ಗೋತ್ರ ಏನಿರ್ತಲ್ಲ ಗಣಗಳೆಲ್ಲ ಎಲ್ಲರನ್ನ ಕರಿತದ. ಕರೆದ ಎಲ್ಲರೂ ಅಲ್ಲಿ ಕುತ್ಕೊಂಡು ತಿಂತಾರ. ಅದಕ್ಕೆ ಎಲ್ಲರನ್ನ ಕರೆಸ್ಕೊಂಡು ತಿನ್ನುವಂತ ಗುಣ ಅದಕ್ಕದ. ಮುಂದಿನ ನಸ್ಕಿನಾಗ 5 ಆಯ್ತು, 4 ಆಯ್ತು ಅಂತಂದ್ರೆ ಮುಗಿದು ಆಯ್ತು. ಕೋಳಿ ಗೊತ್ತಾಗ್ತದ, ಟೈಮ್ ಆಗ್ಯದ, ವೇಳೆ ಆಗ್ಯದ, ಕುಹು ಕುಹು ಅಂತ ಕೂಗ್ತದ. ನಮ್ಮ ಟೈಮ್ನೂ ಆಗಿರ್ತದ ಹೋಗದ. ಈ ಲೋಕ ಬಿಟ್ಟು ಹೋಗದ ನಮ್ದು ಟೈಮ್ ಆಗಿರ್ತದ. ಆದರೆ ನಾವು ಪುಣ್ಯ ಕಥೆವನ್ನ ಕೇಳಂಗಿಲ್ಲ, ಭಕ್ತಿ ಮಾಡಂಗಿಲ್ಲ, ದಾನ ಧರ್ಮ ಮಾಡಂಗಿಲ್ಲ. ಎಷ್ಟು ಚಂದ ಕುತ್ಕೊಂಡ ಏನು ಪ್ರವಚನ ಹಚ್ಚಿದಾರೆ, ಈ ಪ್ರವಚನದವ್ರನ್ನ ಏನಾರ ಸೇವೆ ಮಾಡ್ಬೇಕನ್ನುವಂಥ ಭಾವ ನಮ್ಮ ಹತ್ತಿರ ಇರಂಗಿಲ್ಲ ಅಂತಂದ್ರೆ ಆ ಕಾಗೆ ಕೋಳೆಕ್ಕಿಂತ ಕನಿಷ್ಠ ಅಂತಂದ್ರೆ ಮನುಷ್ಯ ಜೀವ. ಈ ಮನುಷ್ಯ ಜೀವ ಅದಕ್ಕಿಂತ ಕನಿಷ್ಠ ಆಗಬಾರ್ದಾಗಿತ್ತು ಅಂದ್ರೆ ಏನು ಮಾಡಬೇಕು? ಮನುಷ್ಯ ಜನ್ಮದಲ್ಲಿ ಹುಟ್ಟಿದ ಮೇಲೆ ಭಕ್ತಿ ಪಥವ ಹಿಡಿಕೊಂಡು ಹೋದಾಗ ಮಾತ್ರ ಮನುಷ್ಯ ಜೀವನ ಸಾರ್ಥಕ ಆಗ್ತದೆ. ಅಲ್ಲಿ ತನಕ ಸಾರ್ಥಕ ಆಗಲ್ಲ. ಪರಮಾತ್ಮ ಎಲ್ಲ ಕೊಟ್ಟು ನೋಡ್ತಾನ್ರಿ, ಕೊಟ್ಟು ನೋಡ್ತಾನ, ತಗೊಂಡು ನೋಡ್ತಾನ. ಏನದ ಹೇಳ್ರಿ? ನಮ್ಮ ಜೀವನದೊಳಗೆ ನಾವು ಭಾಳ ಶ್ರೀಮಂತರ ದೇವ್ರಿ. ಹೊಲ ಎಷ್ಟದ? 100 ಎಕರೆ ಹೊಲ ಅದ. ಸಂಪತ್ತೆಲ್ಲ ಅದ. ಎಲ್ಲ ಇದ್ರೂ ಸಹಿತ 1 ಸಲ 2 ಸಲ 3 ಸಲ ಬರಗಾಲ ಬಿದ್ದಿತ್ತು ನೋಡ್ರಿ. 17ದಾಗೇನೋ 16 17ದಾಗ ನಿಮ್ಮ ಕಡೆ ಬಿದ್ದಿತ್ತಿಲ್ಲ, ನಮ್ಮ ಕಡೆ ಬಿದ್ದಿತ್ತು. 1 ರೂಪಾಯಿ 3 ರೂಪಾಯಿ 1 ಕೊಡ ನೀರು ನಮ್ಮ ಕಡೆ. ಯಾರ ಹತ್ತಿರ ಒಂದು 20 ಕೊಡ 30 ಕೊಡ ನೀರು ಬರ್ತಿದ್ದು ಬೋರ್ದಿಂದ. ಊರಿಗೆ 1 2 ಇಷ್ಟ. ನಮ್ಮ ಕಡೆ ಹಂಗಾಗಿತ್ತು, ನಿಮ್ಮ ಕಡೆ ಹೆಂಗಾಗಿತ್ತು ಗೊತ್ತಿಲ್ಲ. ಆಗಿತ್ತ? 100 ಎಕರೆ ಇದ್ದಿರೇನು, 1000 ಎಕರೆ ಇದ್ದಿರೇನು, ಬರಗಾಲ ಬಿತ್ತಂತ ಮಳಿನೇ ಇಲ್ಲ. ತಗೊಂಡು ಮಾಡ್ತಿ ಅದಕ್ಕೆ? 100 ಎಕರೆ ಇದ್ದಿರೇನು, 1000 ಎಕರೆ ಇದ್ದಿರೇನು? ಭಗವಂತನ ಕರುಣೆಯ ಕೃಪಾ ದೃಷ್ಟಿದಿಂದ ಮಳೆ ಬಂತಂದ್ರೆ ಆ ಹೊಲಕ್ಕೆ ಕಿಮ್ಮತ್ತದ. ಇಲ್ಲ ಅಂತಂದ್ರೆ ಹೊಲಕ್ಕೆ ಕಿಮ್ಮತ್ತಿಲ್ಲ. 1000 ಎಕರೆ ಇದ್ರಿ ಅನ್ರಿ, ಮಳಿನೇ ಆಗ್ಲಿಲ್ಲ ಅಂತ ತಗೊಂಡೇನು ಮಾಡ್ತೀರಿ? ಹೊಳಿಗೆ ನೀರೇ ಬರಲಿಲ್ಲ, ಕಬ್ಬು ಎಲ್ಲಿದ್ದು ಬೆಳಿತೀರಿ ನೀವು? ಬೋರಿಗೆ ನೀರೇ ಇಲ್ಲ, ಬಾವಿ ಎಲ್ಲ ಒಣಗ್ಯಾವ, ನದಿ ಎಲ್ಲ ಒಣಗಿ ಹೋಗ್ಯದ, ಮ್ಯಾಲಿನ ಮಳಿನೇ ಇಲ್ಲ. ಬೆಳೆಸ್ರಿ ನೋಡೋಣ. ಬೆಳೆಸಂಗಿಲ್ಲ. ಏನ್ರಿ ಯಾಕೆ ಬರ್ತತಿ ಏನೋ, ದೇವ್ರು ಯಾಕೆ ಅಂತೀರಿ ತನ್ನ ಅವಾಗ ಕಂತಿರ್ಬೇಕಂತ. ಮತ್ತು ನೀವು ನಮ್ದು ಏನೂ ಇಲ್ಲ, ಮತ್ತು ಭಕ್ತಿ ಮಾಡ್ರಿ. ಮಾಡಂಗಿಲ್ಲ ರೀ, ಸ್ವಲ್ಪ ಖರ್ಚೇ ಭಾಳ ಆಕ್ಕತ್ತೀರಿ. ದಾಸೋಹ ಮಾಡ್ರಿ, ನೋಡ್ರಿ ಟೈಮ್ ಬಂದಾಗ. ಮತ್ತು ಮುಂದೆ ನೋಡ್ರಿ, ಮುಂದೆ ನೀ ಇರ್ತಿ ಅಂತ ಏನು ಗ್ಯಾರಂಟಿ ಅದ? ಇಷ್ಟೆಲ್ಲ ಗೊತ್ತಿದ್ರೂ ಸಹಿತ ನಾವು ಶಿವಪಥದೊಳಗೆ ಭಕ್ತಿ ಮಾಡುವಂಥವ್ರು ಆಗಾಗ ಸ್ವಲ್ಪ ಹಿಂದ ಮುಂದ ನೋಡ್ತೀವಿ. ಹಂಗಾಗಬಾರ್ದು. ಪರಮಾತ್ಮ ಏನು ಕೊಡಂಗಿಲ್ಲ ಹೇಳ್ರಿ ನಮಗೆ, ಎಲ್ಲವನ್ನ ಕೊಟ್ಟು ಇರ್ತಾನ, ನೋಡ್ತಾನ ನೀ ಭಕ್ತಿ ಮಾಡ್ತಿ ಇಲ್ಲೋ ಅಂತ ಹೇಳಿ. ತಕೊಂಡು ನೋಡ್ತಿರ್ತಾನ ನೀ ಹೆಂಗಿರ್ತಿ ಅಂತ ಹೇಳಿ. ಒಂದ್ಸಲ ಏನಾಯ್ತಂದ್ರೆ, ಹಿಂಗೆ ಒಂದು ಊರು, ಇಂಥ ಊರಿನೊಳಗೆ ಒಳ್ಳೆ ಮನೆತನ, ದೊಡ್ಡ ಮನೆತನ, ಎಲ್ಲವನ್ನ ಆನಂದಿತ್ತು. ಕಟ್ಟಿರುವಂಥ ಮನೆ, 10-15 ಎಕರೆ ನೀರಾವರಿ ಜಮೀನ, ಹೊಲ, ಸ್ವಲ್ಪ ಅಲ್ಪ ಬಂಗಾರ ಬೆಳ್ಳಿ, ಖರ್ಚಾಗ ಸ್ವಲ್ಪ ರೊಕ್ಕ, 4 ಮಂದಿಯಾಗ ಕಿಮ್ಮತ್ತ ಎಲ್ಲ ಇತ್ತು. ಒಂದು ಕೊರತೆ ಇತ್ತು. ಏನು ಕೊರತೆ ಇತ್ತಂದ್ರೆ ಮಕ್ಕಳ ಸಂತಾನ ಅವರಿಗೆ ಇರಲಿಲ್ಲ.
ಎಲ್ಲ ಇತ್ತು, ಎಲ್ಲ ಸುಖ ಭೋಗ ಎಲ್ಲವನ್ನ ಇತ್ತು, ಮಕ್ಕಳೇ ಇರಲಿಲ್ಲ. ದಿನ ಬರೋದು, ದೇವಸ್ಥಾನಕ್ಕೆ ಬರೋದು, ಹನಿ ಹಚ್ಚೋದು, ದೇವರಿಗೆ ಪ್ರಾರ್ಥನೆ ಮಾಡೋದು, ಹೇ ಭಗವಂತ ಪರಮಾತ್ಮ, ನಾ ಎದರಲ್ಲಿ ಕಮ್ಮಿ ಇಲ್ಲ, ನಿನ್ನ ಸೇವೆಯಲ್ಲಿ ನಾ ಏನೂ ಕಮ್ಮಿ ಇಲ್ಲ ಮಾಡಿಲ್ಲ. ಪ್ರತಿನಿತ್ಯ ನನ್ನ ಕೈಯಿಂದ ಜಂಗಮರಿಗೆ, ಅತಿಥಿಗಳಿಗೆ ದಾನ ಮಾಡ್ತೇನೆ, ಧರ್ಮ ಮಾಡ್ತೇನೆ. ನಾನು ಹೊಲದಲ್ಲಿ ಬೆಳೆದಿರುವಂಥ ಧಾನ್ಯವನ್ನು ತೆಗೆದುಕೊಂಡು ಮೊದಲನೇ ದಾನ, ಮೊದಲನೇ ಫಸಲಿನ ದಾನ ಜಂಗಮರ ಮನೆಗೆ ಮುಟ್ಟಿಸ್ತೇನೆ. ಮಠಕ್ಕೆ ದಾಸೋಹ, ಮಠಕ್ಕೆ ಕೊಡ್ತೇನೆ ದಾಸೋಹ ಮಾಡ್ಲಕ್ಕಂತ ಹೇಳಿ ಎಲ್ಲವನ್ನ ಮಾಡ್ತೇನೆ. ಆದರೆ ನನಗೊಂದು ಕೊರತೆ ಅದ, ನನಗೆ ಮಕ್ಕಳ ಸಂತಾನ ಇಲ್ಲ. ಪರಮಾತ್ಮ ನನಗೆ ಮಕ್ಕಳು ಕೊಡುವಂಥ ಆಶೀರ್ವಾದ ಮಾಡುವಂಥದ್ದು. ಪ್ರತಿನಿತ್ಯ ಗಂಡ ಮತ್ತು ಹೆಂಡತಿ ದೇವಸ್ಥಾನಕ್ಕೆ ಬರೋದು, ದೇವರಲ್ಲಿ ಪ್ರಾರ್ಥನೆ ಮಾಡೋದು, ಮತ್ತು ಮನೆಗೆ ಹೋಗೋದು. 1 ವರ್ಷ ಹೋಯ್ತು, 2 ವರ್ಷ ಹೋಯ್ತು, 3 ವರ್ಷ ಹೋಯ್ತು, 4 ವರ್ಷ ಹೋಯ್ತು, 5 ವರ್ಷ ಹೋಯ್ತು, ಮಕ್ಕಳಾಗಲಿಲ್ಲ. ಬೇಜಾರಾಯ್ತು. ಬೇಜಾರಾದ ತಕ್ಷಣ ಒಬ್ಬ ಹಿರಿಯ ಯಜಮಾನ ಅಂದ, ಎದಕ್ಕೆ ಬೇಜಾರು ಮಾಡ್ಕೋತಿ, ಮಕ್ಕಳಕ್ಕೋ ಸಂತಾನ ಭಾಗ್ಯ ಅದ ನಿನ್ನ ಹತ್ತಿರ, ಆದರೆ ಗುರುವಿನ ಕೃಪೆ ಆಗಬೇಕಾಗ್ತದೆ, ದೇವರ ಕೃಪೆ ಆಗಬೇಕಾಗ್ತದೆ. ಮತ್ತು ದೇವರಿಗೆ ನಾ ಪ್ರತಿನಿತ್ಯ ನಡ್ಕೋತೇನೆ, ಏನು ಮಾಡೋದು ಅದೆಲ್ಲ ಮಾಡ್ತೇನೆ, ದಾಸೋಹ ಮಾಡಿಸ್ತೇನೆ, ಏನು ಬೇಕಾದ ಇದ್ದರೂ ನಾ ಮಾಡ್ತೇನಲ್ಲ. ಮಾಡ್ತೀಯಪ್ಪ, ನಿನ್ನ ಟೈಮ್ ಬರಬೇಕಾಗ್ತದೆ, ಸುಮ್ಮಲ್ಲ, ನಿನ್ನ ಟೈಮ್ ಬರಬೇಕಾಗ್ತದೆ. ಮತ್ತು ಏನು ಮಾಡಲಿ, ಏನಿಲ್ಲ, ಅಲ್ಲಿ ಮಠ ಅದ, ಅಲ್ಲಿ ಮಠದಾಗ ಹೋಗಿ ಗುರುಗಳ ದರ್ಶನ ತಗೋ, ಗುರುಗಳಿಗೆ ನಿನ್ನ ಸಮಸ್ಯೆಗಳನ್ನು ಹೇಳ, ನೋಡ್ರಿ ಗುರುವಿನ ಕೃಪಾ, ದೇವರ ಆಶೀರ್ವಾದ ಏನಾಗ್ತದೆ ನೋಡೋಣಂತ ಯಜಮಾನ ಹೇಳ್ದ. ಈ ಮಾತು ಕೇಳಿ ಗಂಡ ಹೆಂಡತಿ ಇಬ್ಬರು ತಯಾರಾದರು. ಆಗಿ ಮಠ ಇತ್ತು, ಮಠದೊಳಗೆ ಬಂದು ನಮಸ್ಕಾರ ಮಾಡಿದ್ರು. ಯಪ್ಪ, ಒಂದು ಸಮಸ್ಯೆ ಅದ. ಗುರುಗಳಂದ್ರು, ಏನು ಸಮಸ್ಯೆ? ಏನಿಲ್ಲ ಯಪ್ಪ, ನಮ್ಮ ಮದುವೆಯಾಗಿ 10 ವರ್ಷ ಆಯ್ತು, ನಮ್ಮ ಮಕ್ಕಳಾಗಿಲ್ಲ. ನೋಡ್ರಿ, ಮಕ್ಕಳಾಗಲಿಲ್ಲ ಅಂತಂದ್ರೆ ಸಮಾಜದವರು ಕೊಡ್ತಾರ, ತೋರ ಮನೆಯಾಗಿನವ್ರು ಕೊಡ್ತಾರ, ಊರಾಗಿನವ್ರು ಕೊಡ್ತಾರ. ಹೆಣ್ಮಕ್ಳು ಏನಂತಾರೆ, ಏನಿಲ್ಲನ, ಇನ್ನೇನಿಲ್ಲ, ಎಲ್ತನ ಬಂತು, ಹಿಂಗೆ ಕೇಳ್ತಾರ. ಏನಿಲ್ಲ, 8 ವರ್ಷ ಆಯ್ತು ಮದುವೆಯಾಗಿ, ಮಕ್ಕಳು ಇದು ಮಾತು ಕೇಳಿ 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 ಆ ತಾಯಿಗೆ ನೋವಾಗಕತ್ತಿತ್ತು. ಆ ಹೆಂಡತಿಯ ನೋವನ್ನು ನೋಡಿ ಗಂಡನಿಗೂ ನೋವಾಗಕತ್ತಿತ್ತು. ಇದೆಲ್ಲ ಸಮಸ್ಯೆಗಳನ್ನು ಗುರುವಿನ ಪಾದಕ್ಕೆ ಬಿದ್ದು ಗುರುವಿನ ಹತ್ತಿರ ಇದೆಲ್ಲ ಹೇಳಿದರು. ಹೇಳಿದ ತಕ್ಷಣ ಗುರುಗಳಂದರು, ಆಯ್ತಪ್ಪ, ಏನಿಲ್ಲ, ಒಳ್ಳೇದಾಗ್ತದ. ಅಲ್ಲಿ ಗದಗಿ ಅದ, ಸಮಾಧಿ ಅದ, ಆ ಸಮಾಧಿ ಹತ್ತಿರ ಬೇಡ್ಕೊಳ್ರಿ ನಂಗೆ ಮಕ್ಕಳಾಗಲಿ ಅಂತ ಹೇಳಿ. ಮತ್ತು ಒಂದು ಕಂಡೀಷನ್, ಪ್ರತಿನಿತ್ಯ ಏನು ಮಾಡಿರಿ ಅಂತಂದ್ರೆ, ಈ ಮಠಕ್ಕೆ ಬಂದ ನಮಸ್ಕಾರ ಮಾಡಿ, ನಾ ಇರಲಿ ಬಿಡಲಿ, ಗದಗಿಗೆ ನಮಸ್ಕಾರ ಮಾಡಿ, ಪ್ರತಿನಿತ್ಯ ನಮಸ್ಕಾರ ಮಾಡಿ, ಮತ್ತು ಮುಂದಿನ ಕೆಲಸ ನೀ ಮಾಡ, ನಿನ್ನ ಮಕ್ಕಳು ಆಗ್ತಾವೆ ಅಂತ ಗುರುಗಳು ಒಂದು ಮಾತು ಹೇಳಿದ್ರು. ಹೇಳಿದ ತಕ್ಷಣ ಆಯ್ತು ರೀ ಅಪ್ಪ ಅಂತ ಇಬ್ಬರು ಏನು ಮಾಡಿದ್ರು ಅಂತಂದ್ರೆ, ಗದಗಿಗೆ ನಮಸ್ಕಾರ ಮಾಡಿ ಸಂಕಲ್ಪ ಮಾಡಿದ್ರು. ಸಂಕಲ್ಪ ಮಾಡಿಕೊಂಡು ಹೋದರು. ಪ್ರತಿನಿತ್ಯ ಹೇಳೋದು, ಶುಚಿರ್ಭೂತ ಆಗೋದು, ಸ್ವಚ್ಛ ಆಗಿ ಮಠಕ್ಕೆ ಬರೋದು, ಭಸ್ಮ ಅದೆಲ್ಲ ಧರಿಸ್ಕೊಂಡು ಮಠಕ್ಕೆ ಬಂದ ಗುರುಗಳಿದ್ರು ಅಂದ್ರೆ ಗುರುಗಳಿಗೆ ನಮಸ್ಕಾರ ಮಾಡೋದು. ಗುರುಗಳು ಇರಲಿಲ್ಲ ಅಂತಂದ್ರೆ ಸಮಾಧಿ ಗದ್ದಿಗೆ ಇರ್ತಿತ್ತು, ಆ ಗದ್ದಿಗೆ ನಮಸ್ಕಾರ ಮಾಡಿ ಹೋಗೋದು. ಪ್ರತಿನಿತ್ಯ ಮಾಡಾಕತ್ತರು 15 ದಿನ ಆಯ್ತು, 1 ತಿಂಗಳಾಯ್ತು, 2 ತಿಂಗಳಾಯ್ತು, 3 ತಿಂಗಳಾಯ್ತು, 4 ತಿಂಗಳಾಯ್ತು, 5ನೇ ತಿಂಗಳಕ್ಕೆ ನಿಂತು 5ನೇ ತಿಂಗಳಕ್ಕೆ ನಿಂತು ಖುಷಿನೇ ಖುಷಿ. ಗುರುಗಳ ಹತ್ತಿರ ಬಂದರು, ಯಪ್ಪ ಹಿಂಗಾಗ್ಯದ ನಿಂತ್ಯದಪ್ಪ, ಆಯ್ತಾ, ಒಳ್ಳೇದಾಗಲಿ ಆಯ್ತು ಅಂತ ಹೇಳಿದ್ರು. ಎಲ್ಲರಿಗೆ ನಿಂತ್ಯದಂತ ಹೇಳಿ ಎಲ್ಲರಿಗೆ ಪೇಡೆ ಹಂಚೋದು ಏನು, ಖುಷಿ ಹೇಳೋದು ಏನು,
ಭಾಳ ದಿವ್ಸಕ್ಕೆ ಮಕ್ಕಳು ಆಗಕತ್ತಾರಂತಂದ್ರೆ ಅವ್ರ ಸಂತೋಷ ಹೇಳಕ್ಕೆ ಬರಂಗಿಲ್ಲ. ಆನಂದ ಆಯಿತು. ಆನಂದ ಆಗನ 1 ವರ್ಷ ತುಂಬರೊಳಗೆ ಒಂದು ಗಂಡು ಮಗು ಆಯಿತು. ಗಂಡು ಮಗು ಆಯಿತು. ಗಂಡು ಮದುವೆ ಆಗನ ಪ್ರತಿನಿತ್ಯ ಏನು ಇವರು ಮಠಕ್ಕೆ ಬರ್ತಿದ್ದರಲ್ಲ, ಪ್ರತಿನಿತ್ಯ ಗಂಡು ಮಗು ಆಗನ 8 ದಿನಕ್ಕೊಂದು ಸಲ ಮಠಕ್ಕೆ ಹೋಗಕತ್ತೀರಿ ಇವರು. 8 ದಿನಕ್ಕೊಮ್ಮೆ ಮಠಕ್ಕೆ ಹೋಗೋದು. ಟೈಮೇ ಇರ್ತಿದ್ದಿಲ್ಲ. ಏನು ಮಾಡೋದು? 8 ದಿನಕ್ಕೊಮ್ಮೆ ಮಠಕ್ಕೆ ಹೋಗೋದು, ದರ್ಶನ ಮಾಡೋದು, ಬರೋದು. ಮತ್ತು 1 ವರ್ಷ ಹೋಯ್ತು, 2 ವರ್ಷ ಹೋಯ್ತು, ಮತ್ತೊಂದು ಗಂಡು ಮಗು ಆಯ್ತು. ಮತ್ತೊಂದು ಗಂಡು ಮಗು ಆಗನ 8 ದಿನಕ್ಕೆ ಏನು ಹೋಗಾಕತ್ತಿದ್ದಿರಲ್ಲ ಇವರು, 15 ದಿನಕ್ಕೊಮ್ಮೆ ಹೋಗಾಕತ್ತರು ಮಠಕ್ಕೆ. ಯಾವಾಗ? ಹುಣ್ಣಿಗೊಮ್ಮೆ, ಅಮಾಸಿಗೊಮ್ಮೆ. ಟೈಮೇ ಸಿಗಲ್ಲ ಹೋಗ್ಯದ. 2 ಮಕ್ಕಳು, ಅದು ಇದು ಎಲ್ಲ. ಮತ್ತಿನ 2 ವರ್ಷ 3 ವರ್ಷ ಆಗನ ಮತ್ತೊಂದು ಹೆಣ್ಮಗು ಆಯ್ತು. ಮುಗಿದು ಹೋಯ್ತು. ಇವ್ರೇನು 15 ದಿವ್ಸಕ್ಕೆ 1 ತಿಂಗಳಿಗೆ ಏನು ಹೋಗ್ತಿದ್ರಲ್ಲ, ಶಿವರಾತ್ರಿಗೆ ಒಮ್ಮೆನೇ ಮಠಕ್ಕೆ ಹೋಗಾಕತ್ತರು. ಮುಗಿದು ಹೋಯ್ತು. ದೇವ್ರು ಏನು ಕೊಡದಾಗ ಕೊಟ್ಟುಬಿಟ್ಟ, ಮುಗಿದು ಹೋಯ್ತು. 2 ಗಂಡು ಮಗು, 1 ಹೆಣ್ಣು ಮಗು. ಆಗಿಂದಾಗ ವರ್ಷಕ್ಕೆ 2 ವರ್ಷಕ್ಕೆ ಕೊಟ್ಬಿಟ್ಟ ಪರಮಾತ್ಮ. ಕೊಟ್ಟಿದ ನಂತರ ಇವ ಏನು ಪ್ರತಿನಿತ್ಯ ದೇವರಿಗೆ ಹೋಗಿ ನಮಸ್ಕಾರ ಮಾಡ್ತಿದ್ದ, ಅದು ಮರ್ತು ಬಿಟ್ಟ. ಏನು ಮಠಕ್ಕೆ ಹೋಗ್ತಿದ್ದ ಪ್ರತಿನಿತ್ಯ, 8 ದಿನಕ್ಕೊಮ್ಮೆ ಹೋಗಾಕತ್ತ, 15 ದಿವಸಕ್ಕೊಮ್ಮೆ ಹೋಗಾಕತ್ತ, ತಿಂಗಳಿಗೊಮ್ಮೆ ಹೋಗಾಕತ್ತ, ವರ್ಷಿಗೊಮ್ಮೆ ಹೋಗಾಕತ್ತ, ಅದನ್ನೂ ಮರ್ತು ಬಿಟ್ಟ. ಎಲ್ಲರ ಪುಣ್ಯ ಪುರಾಣದ ಎಲ್ಲರ ನಡೀತಿತ್ತು, ಪ್ರವಚನ ಎಲ್ಲರ ನಡೀತಿತ್ತು ಅಂದರೆ ಇಲ್ಲಿ ಬರೋದು ಎಲ್ಲರಿಗೆ ದಾಸೋಹ ಮಾಡಾಕಂತ ಹೇಳಿ ಅವ್ರು ಎಷ್ಟು ಕೇಳ್ತಾರೆ ಯಜಮಾನರು ಅಷ್ಟು ಕಾಳನ್ನು ಕೊಡ್ತಿದ್ದ, ದಕ್ಷಿಣನೂ ಕೊಡ್ತಿದ್ದ, ದಾಸೋಹಕ್ಕೆ ಬಳಸಿರಿ ಅಂತ ಹೇಳಿ. ಅದನ್ನೂ ಮರ್ತು ಬಿಟ್ಟ. ಎಲ್ಲ ಮರ್ತ ತನ್ನ ಹೊಲ ಬಲ, ಡ್ಯೂಟಿ ಬಲ, ತಮ್ಮ ಸಂಸಾರ ಬಲ ಇದೇ ಮಾಡಾಕತ್ತ. ಒಂದು ಸಲ ಏನಾಯ್ತಂತಂದ್ರೆ, ಬೆಡ್ರೂಮಿನೊಳಗೆ ದೊಡ್ಡ ಹುಡುಗ ಮಲ್ಕೊಂಡ್ಯದ. ನಡುವಿನ ಹುಡುಗ ಬೆಡ್ರೂಮಿನೊಳಗೆ ಮಲ್ಕೊಂಡ್ಯದ. ಅದಕ್ಕೊಂದು 4 ವರ್ಷ ಅಷ್ಟೇ. ದೊಡ್ಡ ಹುಡುಗ 6 ವರ್ಷದ ಹುಡುಗ, ಅವ ಆಟ ಆಡ್ತಾ ಅದಾನ ಅಂಗಳದೊಳಗೆ. ಸಣ್ಣ ಹುಡುಗಿ ಅದಾಳ. ಈಕಿ ಬಚ್ಚಲ್ದಾಗ ಹೋಗಿ ಆ ಹುಡುಗಿನನ್ನು ಬಿಸಿ ಬಿಸಿ ನೀರು ಹಾಕಿ ಮೈ ತೊಳಸ್ತಾ ಇದ್ದಾಳ. ಆಗ ಅಂಗಳದಾಗ ಏನು ಆಟ ಆಡತ್ತಿತ್ತಲ್ಲ ಹುಡುಗ, ಓಡ್ಕೋತ ನಮ್ಮ ಅವ್ವ ಏನು ಮಾಡತ್ತಾಳ ಅಂತ ಹೇಳಿ ಬಚ್ಚಲ್ದಾಗ ಬಂದ. ಯವ್ವ ಏನು ಮಾಡತ್ತಿದ್ದಿ ಹೇಳು? ಏನು ಮಾಡತ್ತೀನಿ? ಮಗುವಿಗೆ ಮೈ ತೊಳಸಾತೀನಿ. ಹಿಂಗೆ ಆಯ್ತು ನೋಡ್ರಿ. ಸಣ್ಣ ಹುಡುಗರು ಅವ್ರಿಗೆ ಏನು ಕೇಳಬೇಕು, ಏನು ಬಿಡಬೇಕು ಅದು ಏನೂ ಇರಲ್ಲ. ಏಚಿರಲ್ಲ ಪೇಚಿರಲ್ಲ, ಏಕೋ ಭಾವ ಮನುಷ್ಯರು ಅವರು. ಆ ಹುಡುಗಂತೂ 5-6 ವರ್ಷದ ಹುಡುಗ. ಯವ್ವ ಏನು ಮಾಡತ್ತಿದ್ದೀನಿ? ಕೂಸಿಗೆ ಮೈ ತೊಳಸತ್ತಿದ್ಯಪ್ಪ. ಮಗುವಿಗೆ ಮೈ ತೊಳಸತ್ತೀನಿ. ಮಗು ಇರ್ತಾವೆ ಅಲ್ಲಿ ಹೇಳ. ಈಗ ಇದಕ್ಕೇನು ಪ್ರಶ್ನೆ ಕೊಡ್ತೀರಿ? ಸುಮ್ಮನಡಿ ಅಂತಂದಳು ಅವು ಅಂದಳು. ತಾಯಿ ಅಂದಳು ಸುಮ್ಮನಡಿ ಆ ಕಡೆ. ಇಲ್ಲ ಯವ್ವ ಹೇಳ. ಏನು ಹೇಳಿ ಇನ್ನು ಈ ಮಗು ಎಲ್ಲಿರ್ತಾವೆ ಹೇಳ, ಹೆಂಗೆ ಬರ್ತಾವೆ ಹೇಳ, ಈ ಪಾಪು ಎಲ್ಲಿದ್ದು ಬರ್ತದೆ ಹೇಳ, ಈ ಪಾಪು ಇರ್ತತಿ ಎಲ್ಲಿ ಹೇಳ. ಸಣ್ಣ ಮಗು ಏನು ಪ್ರಶ್ನೆ ಕೇಳ್ತಾವ್ರಿ? ತಾಯಿ ಅಂತಂದಳು, ನಡಿಯ ಕಡೆ ಹೊಟ್ಟೆಗಿರ್ತಾವೆ, ನಡಿಯ ಕಡೆ ಅಂತಂದಳು. ಇಷ್ಟು ಮಾತು ಕೇಳ ತಕ್ಷಣ 6 ವರ್ಷದ ಹುಡುಗ, 6 ವರ್ಷದ ಹುಡುಗ ಹೋದ. ಅಡಿಗೆ ಮನೆಯಲ್ಲಿ ಹೋದ. ಹರಿತವಾಗಿರುವಂಥ ಚಾಕುವನ್ನು ತಗೊಂಡು ತಮ್ಮ ಮಕ್ಕೊಂಡಿದ್ದಾನ ಬೆಡ್ರೂಮಿನೊಳಗ. ಅವು ಹೇಳಿದಾಳ ಏನಂತ? ಕೂಸುಗಳು ಹೊಟ್ಟೆ ಆಗಿರ್ತಾವಂತ ಹೇಳಾಳ. ನೋಡ ತಮ್ಮನ ಹೊಟ್ಟೆಯನ್ನು ಸೀಳಿ ಅದ್ರಾಗಿನ ಮಗು ತೆಗಿತೇನೆ ಅಂತ ಹೇಳಿ ಹಿರಿಯ ಮಗ ಚಾಕುವನ್ನು ತಗೊಂಡ. ಅಂತ ಹೇಳಿ ಹೊಟ್ಟೆ ಹಾಕಿದ ತಕ್ಷಣ ಆ ಮಗು 3 ವರ್ಷದ 4 ವರ್ಷದ ಮಗು ಯವ್ವಾ ಅಂತಂತ. ಆ ಹಿರಿಯ ಮಗ ಏನು ಚಾಕು ಹಾಕಿದ್ದ, ಚೂರಿ ಹಾಕಿದ್ದಲ್ಲ, ಅದು ನೋಡ್ದ. ರಕ್ತ ಎಲ್ಲ ಕಡೆ ಚಿಮ್ಮಿತ್ತು. ಇದು ನೋಡಿ ಹೆದರಿ ಅವ ಹೊರಗೆ ಬಂದ, ಮುಚ್ಕೊಂಡು ಕುಂತ.
ತಾಯಿ ಅಂದಳು, ಏನಾಗ್ಯದ ನೋಡರಿ, ಯಾರೋ ಚೀರ್ಯಾರ ಅಂತ ಹೇಳಿ ಆ ಮಗುವಿಗೆ, ಆ ಸಣ್ಣ ಮಗುವಿಗೆ, ಹೆಣ್ಮಗುವಿಗೆ ಅಲ್ಲೇ ಬಿಟ್ಟು ನೋಡ್ತಾಳ, ಹೊಟ್ಟೆಗ ಚೂರಿ ಅದ. ಹೇ ಯವ್ವ, ಹೇ ಭಗವಂತ, ಹೇ ಪರಮಾತ್ಮ, ಇದು ಯಾರು ಮಾಡಿದ್ರು ಅಂತ ಅದೇ ಮಗುನನ್ನ ತಕೊಂಡು ಹೊರಗೆ ಬರ್ತಾಳ. ಯಾರ ಬರ್ರಿಯಪ್ಪ, ಯಾರ ಬರ್ರಿಯಪ್ಪ, ನನ್ನ ಮಗುವಿಗೆ ಯಾರೋ ಚೂರಿ ಹಾಕಿದಾರ, ಯಾರ ಬರ್ರಿಯಪ್ಪ, ಲಘು ಬರ್ರಿ. ಅಲ್ಲಿ ಒಬ್ಬ ಮನುಷ್ಯ ಇದ್ದ, ಅಲ್ಲೇ ಹೊರಗೊಬ್ಬ ಮನುಷ್ಯ ಇದ್ದ, ಡ್ರೈವರ್ ಇದ್ದ. ಅಲ್ಲೇ ಮನೆ ಹತ್ತಿರ ಒಂದು ಕಾರ್ ಗಾಡಿ ನಿಂತಿತ್ತು. ಅವ ಬಂದ, ಬರ್ರಿ 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 ಬರ್ರಿ, ಜಲ್ದಿ ಬರ್ರಿ ಜಲ್ದಿ ಬರ್ರಿ, ಆಸ್ಪತ್ರೆಗೆ ಹೋಗ್ರಿ, ದವಾಖಾನಿಗೆ ಹೋಗ್ರಿ, ಬರ್ರಿ ಕೂಡ್ರಿ. ಕೂಡನ ಕುಂತಳು. ಮತ್ತು ಇವ ಡ್ರೈವರ ಕೀಲಿ ಹಾಕಿ ಚಾಲು ಮಾಡಿ ಸ್ವಲ್ಪ ಮುಂದೆ 2 ಹೆಜ್ಜೆ ಹೋದ ತಕ್ಷಣ ಟಬ್ ಅಂತ ಸಪ್ಪಳ ಆಯ್ತು. ಟಬ್ ಅಂತ ಸಪ್ಪಳ ಆಗನ ಡ್ರೈವರ್ ಅಂದ, ಟೈರ್ ಒಡೆದು ಹೋಗ್ಯದೇನೋ ಅಂತ ಹೇಳಿ ತೆಳಗಿಳಿದು ನೋಡ್ತಾನ. ನೋಡಿದ ತಕ್ಷಣ ಏನ 6 ವರ್ಷದ ಹುಡುಗ ಏನು ಚೂರಿ ಹಾಕಿದ್ದಲ್ಲ, ಅವ ಮುಚ್ಚಿಯಲ್ಲಿ ಕುತ್ಕೊಂಡಿದ್ದ ಅಂತಂದ್ರೆ ಆ ಟೈರ್ ಕೆಳಗೆ ಕುಂತಿದ್ದ, ಅವನ ಪ್ರಾಣ ಪಕ್ಷಿನೂ ಅಲ್ಲಿ ಹೋಗಿತ್ತು. ಒಂದು ಜೀವ ಈಗೋ ಇನ್ನೊಂದು ತಾಸಿಗೂ ಹೋಗ್ತದ. ಒಂದು ಜೀವನ ಟೈರಿನೊಳಗ ಹೋಗಿಬಿಟ್ಟದ. ಹೇ ಭಗವಂತ, ಹೇ ಪರಮಾತ್ಮ, ಇದು ಎಂಥ ವೇಳೆ ತಂದಿ, ಎಂಥ ಸಮಯ ತಂದಿ. ಹೇ ಪರಮಾತ್ಮ, ಅಲ್ಲೇ ಕಣ್ಣೀರು ಇಡ್ತಾಳ. ಇದ್ದ ತಕ್ಷಣ ಅಲ್ಲೇ ಒಂದು 10-15 ನಿಮಿಷನೊಳಗೆ ಆ ಹುಡುಗ ಏನೇ ಕೈಯೊಳಗಿತ್ತಲ್ಲ ಹುಡುಗ, ಅದನ್ನು ತೀರ್ಕೊಂಡು ಹೋಯ್ತು. ಟೈರ್ನಲ್ಲಿ ಸಿಕ್ಕಿದ್ದ ಹುಡುಗ ಏನು ಮುಚ್ಚಿ ಕುತ್ಕೊಂಡಿದ್ದಲ್ಲ ಅವನು ಸತ್ತು ಹೋದ. ಆಮೇಲೆ ಆಕಿಗೆ ನೆನಪು ಬಂತು, ಏನಂತ, ಇವು ಎರಡರೂ, ಒಂದು ಹುಡುಗ ಒಂದು ಹುಡುಗಿನೂ, ಒಂದು ಹುಡುಗ ಮತ್ತೊಂದು ಹುಡುಗ, ಇವು 2 ಹುಡುಗರು ತೀರ್ಕೊಂಡಿದ್ದಾವ. ನಾನು ಬಚ್ಚಲಾಗ 2 ವರ್ಷದ ಮಗುನನ್ನು ಬಿಟ್ಟು ಬಂದೇನಿ, ಅದು ನೆನಪ ಇಲ್ಲ, ಅದು ಏನು ಮಾಡತ್ತದಂತ ಹೇಳಿ ಆ ಹುಡುಗನನ್ನು ಅಲ್ಲೇ ಬಿಟ್ಟು ನೋಡಾಕಂತ ಬರ್ತಾಳ. ಅಲ್ಲೇ ದೊಡ್ಡ ಒಲಿ ಇತ್ತು, ಒಲೆಯಾಗ ನೀರಿದ್ದು ಖಳ ಕುದಿಯಾಕತ್ತಿತ್ತು. ಆ ಹುಡುಗಿ ಆಡ್ತಾ 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 ಆ ಭಗೋಣಿ ಒಳಗೆ ಬೆಂದು ಅಲ್ಲೇ ಸತ್ತು ಹೋಗಿತ್ತು. ಇದೆಲ್ಲ 3 ದೃಶ್ಯಗಳ ನೋಡಿ ಆ ತಾಯಿಗೆ ಬಹಳ ದುಃಖ ಆಗ್ತತ. ಅಷ್ಟರೊಳಗೆ ಗಂಡ ಬರ್ತಾನ, ಇದೆಲ್ಲ ನೋಡ್ತಾನ. ನೋಡಿ ಒಬ್ರಿಗೊಬ್ರು ಇಷ್ಟು ಅಳ್ತಾವ ಹೇಳಕ್ಕೆ ಬರಲ್ಲ. ಪರಮಾತ್ಮ ಎಲ್ಲವನ್ನ ಕೊಟ್ಟಿದ್ದ. ಕೊಡೋಕ್ಕಿಂತ ಮೊದಲ ನೀ ಎಲ್ಲವನ್ನ ಮಾಡಿದಿ, ದಾಸೋಹ ಮಾಡಿದಿ, ದಾನ ಮಾಡಿದಿ, ಮಠಗಳಿಗೆ ಹೋಗಿದಿ, ಗುರುಗಳ ಆಶೀರ್ವಾದವನ್ನು ತಗೊಂಡಿದ್ದಿ, ದೇವರ ಗುಡಿಗೆ ಹೋಗಿದಿ, ಲಕ್ಷ್ಮೀ ದೇವಿದ ಆಶೀರ್ವಾದ ತಗೊಂಡಿದಿ. ಯಾವಾಗ ಒಂದೊಂದು ಮಗು ಅದು ನಿನಗ 3 ಮಕ್ಕಳು ಅದು ಎಲ್ಲವನ್ನ ಬಿಟ್ಟಿದಿ. ಈಗ ನೋಡ, ಈಗ ಹೆಂಗದ, ಇಬ್ಬರಿಗೂ ಪಶ್ಚಾತ್ತಾಪ ಆಯಿತು. ಪಶ್ಚಾತ್ತಾಪ ಆಗಿ ಹತ್ತು ಆಗ ದೇವ್ರ ನೆನಪಾಯಿತು, ಆ ಗುರುವಿನ ನೆನಪಾಯಿತು. ಮತ್ತಿನ 10-11 ದಿವಸ ಆದ ನಂತರ ಗುರುವಿನ ಮಠಕ್ಕೆ ಇಬ್ಬರು ಬಂದು ಗುರುವಿನ ಪಾದವನ್ನು ಹಿಡ್ಕೊಂಡು ಇಬ್ಬರು ಇಷ್ಟು ಹತ್ತರು ಪಶ್ಚಾತ್ತಾಪ ಆಯಿತು. ಪರಮಾತ್ಮ, ಭಗವಂತ, ನಮ್ಗೆ ಏನೂ ಇದ್ದಿದ್ದಿಲ್ಲ, ಒಂದು ಕೊರಗಿತ್ತು. ಆ ಕೊರಗ ನಿನ್ನ ಆಶೀರ್ವಾದದಿಂದ, ಗುರುವಿನ ದೇವರ ಕೃಪೆಯಿಂದ, ನಿಮ್ಮ ಆಶೀರ್ವಾದದಿಂದ ನನಗೆಲ್ಲವನ್ನು ಸಂಪತ್ತಾಗಿತ್ತು. ಆದರೆ ನನಗೆ ಒಂದು ನೆನಪು ಹಾರುವಂಥ ಗುಣವನ್ನು ನನ್ನ ಹತ್ತಿರ ಇತ್ತು. ನಾ ಎಲ್ಲವನ್ನ ನೆನಪು ಹಾರದೆ, ನಂಗೆ ಪಶ್ಚಾತ್ತಾಪ ಆಯಿತು. ನನಗೆ ಸುಖ ಬಂದ್ರೂ ದೇವರನ್ನ ಮರಿಬಾರ್ದು, ದುಃಖ ಬಂದ್ರೂ ನಾವು ದೇವರನ್ನ ಮರೆಯಬಾರ್ದು ಅಂದಾಗ ಮಾತ್ರ ದೇವರು ಕರ ಎತ್ತಿ ನಮಗೆ ಎತ್ಕೊಳ್ತಾನ. ನೀ ಏನು ಕುಡು ಬಿಡು, ಆದರೆ ಮರೆಯುವಂತಹ ಗುಣ ನನಗೆ ಕೊಡಕ್ಕೆ ಹೋಗಬೇಡ ಅಂತ ಹೇಳಿ ಇಬ್ಬರು ಕಾಲು ಹಿಡ್ಕೊಂಡು ಗುರುಗಳ ಪಾದವನ್ನು ಹಿಡ್ಕೊಂಡು ಬೇಡ್ಕೊಳ್ತಾರೆ. ನಮ್ಮ ಜೀವನದೊಳಗೆ ಹಿಂಗೂ ಪ್ರಸಂಗಗಳು ಬರ್ತಾವೆ. ಏನು, ಭಗವಂತ ಎಲ್ಲ ಕೊಟ್ಟಿರ್ತಾನೆ, ನಾವು ಮರೆಯೋದು ಅನ್ನೋದು ಒಂದು ಇರ್ತದೆ. ನಮಗೆ ಕುಡ್ಲಿ ಬಿಡಲಿ, ದೇವರನ್ನ, ಗುರುದೇವನನ್ನು, ಭಗವಂತನನ್ನು, ತಾಯಿನನ್ನು ಎಂದೂ ಮರೆಯಬಾರ್ದು. ಸುಖ ಬಂದ್ರೂ ಹಾಗ, ದುಃಖ ಬಂದ್ರೂ ಹಾಗ, ಹೆಂಗಿರ್ಬೇಕು ಹಂಗೆ ಇದ್ದಾಗ ಮಾತ್ರ
ನಮ್ಮ ಭಕ್ತಿ ದೇವರಿಗೆ ಪ್ರಿಯ ಆಗ್ತತ. ಅದಕ್ಕೆ ಹೇಳಿದರು ಶರಣರು, ಬಸವಣ್ಣವರು ಅದಕ್ಕೆ ಹೇಳಿದರು, ನಾದ ಪ್ರಿಯ ಶಿವನಲ್ಲವಯ್ಯ, ವೇದ ಪ್ರಿಯ ಶಿವನಲ್ಲವಯ್ಯ. ನಾದವ ಮಾಡಿದ ರಾವಣಂಗೆ ಅರೆಯಾಯುಷ್ಯವಾಯಿತು, ವೇದವ ಓದಿದ ಬ್ರಹ್ಮಂಗೆ ಶಿರವಹಿತ್ತು. ನಾದ ಪ್ರಿಯ ಅಲ್ಲ, ವೇದ ಪ್ರಿಯ ಅಲ್ಲ, ಭಕ್ತಿ ಪ್ರಿಯ ನಮ್ಮ ಕೂಡಲ ಸಂಗಮ ದೇವ. ಅಂತ ಕರ್ಣದ ಭಕ್ತಿಗೆ ಕೊರತೆ ಇರಬಾರ್ದು. ಯಾವ ಸ್ಥಿತಿ ಇದ್ರೂ ಭಕ್ತಿ ಮಾಡುವಂಥದ್ದು ಏನದಲ್ಲ, ಆ ಭಕ್ತಿಗೆ ಕೊರತೆ ಇರಬಾರ್ದು ಅಂತ ಹೇಳಿ ಶರಣ